ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಸುಬ್ರಹ್ಮಣ್ಯ ಷಷ್ಠಿಲಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಸೋಣ ಅಂಥೇಳಿ ಲಾಗ್ನ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ತುಂಬ ದೂರ ಊರಲ್ಲಿದ್ದವರೆಲ್ಲರೂ ಕೂಡ ಇಲ್ಲಿಗೆ ಆಗಿರಲ್ಲ ಅಂಥೇಳಿ ನಾನು ಹತ್ರದಲ್ಲೇ ಇರೋದ್ರಿಂದ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಎಲ್ರಿಗೂ ಕೂಡ ಆಗಲಿ, ಒಳ್ಳೇದಾಗಲಿ ಎಲ್ರಿಗೂ ಕೂಡ ಅಂತ ನಾನು ಕೂಡ ಕೇಳ್ಕೊತೀನಿ. ಆದಷ್ಟು ಟ್ರೈ ಮಾಡಿ ವಿಡಿಯೋನ ಮಾಡಿದ್ದೀನಿ. ಅಂದರೆ ತುಂಬಾ ರಶ್ ಇದೆ, ತುಂಬಾ ಜನ ಇವತ್ತು. ಅಂದರೆ ಜಾತ್ರೆ ಅಲ್ವಾ, ಅದು ಅಲ್ಲದೆ ದೇವಸ್ಥಾನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಿದ್ರು ಅಂತೇಳಿ ಸುಮಾರು ಒಂದು 2-3 ವರ್ಷದಿಂದನೂ ಕೂಡ ಸರಿಯಾಗಿ ಪೂಜೆ ಮಾಡಿರಲಿಲ್ಲ. ಅಂದರೆ ಷಷ್ಠಿ ಅನ್ನೋದೇ ನಡೀತಾ ಇರಲಿಲ್ಲ. ಈ ವರ್ಷವೇ ಫಸ್ಟ್ ವರ್ಷ ಎಲ್ಲ ಫುಲ್ ಆಲ್ಟ್ರೇಷನ್ ಎಲ್ಲ ಮಾಡಿ ದೇವಸ್ಥಾನನ ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗೆಲ್ಲ ಕಟ್ಟಿಸ್ಬಿಟ್ಟು ಇದೇ ಫಸ್ಟ್ ಟೈಮು ಮಾಡಿರೋದ್ರಿಂದ ತುಂಬಾ ರಶ್ ಇದೆ. ನೋಡಿ, ಕೈ ಮುಕ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಮುಂದೆ ಗರ್ಭಗುಡಿಲಿ ಇರೋಂಥ ದೇವ್ರ ದರ್ಶನ ಇದು. ಅದಾದಮೇಲೆ ಅಂದರೆ ತುಂಬಾ ರಶ್ ಇದೆ ನೋಡಿ. ಅಂದರೆ ಒಳಗಡೆ ಅಂತೂ ಕಾಲಕ್ಕಾಗೋಷ್ಟು ಜಾಗ ಇಲ್ಲ, ಅಷ್ಟೊಂದು ರಶ್ ಇದೆ. ನನ್ನ ತಂಗಿ ಮತ್ತು ನನ್ನ ಮಗಳು ಕೂಡ ಬಂದಿದ್ದಾರೆ. ತುಂಬಾ ರಶ್ ಇತ್ತು. ಆದರೂ ಕೂಡ ಏನು ಅಂದರೆ ಹೋಗಲೇಬೇಕಲ್ವ ದೇವರು ಅಂತ ಅಂದಮೇಲೆ, ಅದರಿಂದ ಹೋಗಿರೋದು. ನೋಡಿ, ಈ ಥರ ಆಲ್ಟ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ದೇವಸ್ಥಾನನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಜಾತ್ರೆ ಥರನೇ ತುಂಬ ಚೆನ್ನಾಗಿ ಈ ವರ್ಷ ಚೆನ್ನಾಗಿ ಆಗ್ತಾಯಿದೆ. ಎಷ್ಟೊಂದು ಜನ ಇದ್ದಾರೆ ನೋಡಿ. ತುಂಬ ದೂರ ಊರಲ್ಲಿದ್ದವರೆಲ್ರಿಗೂ ಕೂಡ ಇಲ್ಲಿ ಬಂದು ನೋಡೋಕ್ಕಾಗಲ್ಲ ಅಂಥೇಳಿ ನಾನು ವೀಡಿಯೋ ಮಾಡೋಕ್ಕನ ಯೂಸ್ ಆಗುತ್ತೆ, ಇಲ್ಲೇ ದರ್ಶನ ಕೂಡ ಮಾಡ್ಕೊಳ್ಳಿ ಅಂಥೇಳಿ ಮಾಡಿದ್ದೀನಿ. ಹಾಗೆ ಇದು ದೇವಸ್ಥಾನದ ಹಿಂಭಾಗ ಬರುತ್ತೆ. ಅಂದರೆ ಇಲ್ಲಿ ಮಾನಸ ದೇವಿ ಅಂತ ಒಂದು ಹೆಣ್ಣು ದೇವರು ನೆಲೆಗೊಂಡಿರೋದು. ಆ ದೇವ್ರ ಹತ್ರ ನೀವೇನಾದರೂ ಒಂದು ಹರಕೆ ಕಟ್ಕೋಬೇಕಂದ್ರೆ ಅವಳಿಗೆ ಏನೂ ಇಲ್ಲ, ತುಂಬ ಇಷ್ಟ ಆಗೋದು ಮೊಡ್ಲಕ್ಕಿ ಕೊಡ್ತೀನಿ ಅಂತ ಅರ್ಸ್ಕೋಬೇಕಷ್ಟೇ. ಅವಳದು ಒಂದೇ ಕೇಳೋದು, ಮುಡ್ಲಕ್ಕಿ ಕೊಡ್ತೀನಿ ಅಂತ ನೀವೇನಾದರೂ ಹರಕೆ ಮಾಡ್ಕೊಳ್ಳಿ, ಅದು ನಿಮಗೆ ನೆರವೇರುತ್ತೆ. ಈ ದೇವಿನೇ ನೋಡಿ, ಮಧ್ಯೆ ಇರೋಂಥ ಸೀರೆ ಉಡ್ಸಿದಾರಲ್ವ, ಆ ತಾಯಿನೇ ಮಾನಸ ದೇವಿ ಅಂತ. ಇದನ್ನು ನಾನು ಹೋಗ್ತಾ ಇದ್ದೆ, ಒಂದು ನನಗೆ ಯಾವುದೋ ದೋಷ ಆಯಿತು ಅಂಥೇಳಿ ಒಂದು 7 ವಾರ ಕಂಟಿನ್ಯೂಸ್ ಹೋಗುವಾಗ ನನಗೆ ಪೂಜಾರಿ ಹೇಳ್ಕೊಟ್ಟಿದ್ದು, ದೇವಿಗೆ ನೀನು ಮುಡ್ಲಕ್ಕಿ ಕೊಡ್ತೀನಿ ಅಂತ ಅರ್ಸ್ಕಮ್ಮ ಅಂತ. ನಾನು ಅರ್ಸ್ಕೊಂಡು ನನಗೆ ಅದು ಕೂಡ ಆಯಿತು. ನೀವು ಈ ರೀತಿನೂ ಕೂಡ ಮಾಡ್ಕೋಬೋದು. ಹಾಗೆ ದೇವ್ರ ದರ್ಶನವೂ ಕೂಡ ಆಗುತ್ತೆ ಅಂಥೇಳಿ ಇವತ್ತು ಲಾಗಲ್ಲಿ ಹಾಕೋಣ ಅಂಥೇಳಿ ಹಾಕಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಿಂದೆಯೇ ನಮಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅಂದರೆ ಸಜ್ಜಿಗೆ ಕೊಟ್ಟಿದ್ರು ಪ್ರಸಾದ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹಿಂದೆ ಬಂದರೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅಲ್ಲಿ ಹಿಂದೆಯೇ ನೋಡಿ ಈ ದೇವಿ ಇರೋದು, ಮಾನಸ ದೇವಿ ಅಂತ ಈ ದೇವ್ರ ಹೆಸರು. ಹಾಗೆ ಎಲ್ರಿಗೂ ಕೊಡೋದು ತನಿಯರಿಬೇಕಲ್ವ ಇವತ್ತು. ಅಲ್ಲೇ ಸಣ್ಣ ಪುಟ್ಟ ಅಂದರೆ ಹುತ್ತ ಅದು ಇದು ಇರುತ್ತೆ ಅಲ್ವ ಹಿಂದ್ಗಡೆನೇ. ಅಂದರೆ ವರ್ಷ ಬಂದಿರೋರಿಗೆ ನಾವೇನು ಹೇಳೋದೇ ಬೇಡ, ಬಟ್ ಹೊಸ್ದಾಗಿ ನೋಡ್ತಿರೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಈ ವರ್ಷ ಈ ಥರ ತೇರನ್ನು ಕೂಡ ರೋಡಲ್ಲಿ ಇದು ಮಾಡೋ ಥರ ಮಾಡಿದರು, ಅಂದರೆ ರೋಡಲ್ಲಿ ಓಡಾಡೋ ಥರ ಮಾಡಿದ್ದಾರೆ ಅಷ್ಟೇ. ಈ ಥರ ತೇರನ್ನು ಕೂಡ, ಯಾಕೆಂದರೆ ಲಾಸ್ಟ್ ಇಯರ್ ಎಲ್ಲ ಈ ಥರ ಎಲ್ಲ ಏನೂ ಮಾಡಿರಲಿಲ್ಲ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಈಗ ರೋಡು ಕೂಡ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ ಅಲ್ವಾ. ಅದರಿಂದ ಎಲ್ಲ ಕಡೆಯೂ ಕೂಡ ಸ್ಟಾಲ್ಗಳನ್ನ ಇಟ್ಕೊಂಡು ಎಲ್ಲ ಥರ ನಮಗಂತೂ ನಡ್ಕೊಂಡೇ ಬರ್ಬೋದು ನಮ್ಮ ಮನೆಯಿಂದ, ಅಷ್ಟು ಹತ್ರ. ನೋಡಿ, ಈ ರೀತಿಯೂ ಕೂಡ ತೇರು ರೋಡಲ್ಲಿ ಹೋಗೋ ಥರ ಮಾಡಿದ್ದಾರೆ. ಅಂದರೆ ಇದು ರೋಡಲ್ಲೇ ಓಡಾಡ್ತಾ ಇರತ್ತೆ, ಕೈ ಮುಕ್ಕೊಂಡವ್ರು ಮುಕ್ಕೋಬೋದು, ಆ ರೀತಿ ಮಾಡಿದ್ದಾರೆ. ಎಲ್ಲ ಥರ ಅಂಗಡಿಗಳು ಕೂಡ ಇದೆ. ಅದು ಅಲ್ಲದೆ ಇವಾಗ ನಾವು ಹೋಗಿರೋದು ಬೆಳಗ್ಗೆ ಆದ್ದರಿಂದ ಬೆಳಗ್ಗೆ ವಿಡಿಯೋ ಇದು. ಸಂಜೆನೂ ಕೂಡ ಅಂದರೆ ಫ್ರೀ ಇದ್ದರೆ ಸಂಜೆನೂ ಕೂಡ ಹೋಗ್ತಾರೆ, ಯಾಕೆಂದರೆ ಸ್ಟಾಲಲ್ಲೆಲ್ಲ ಓಡಾಡಿಕೊಂಡು ಏನಾದ್ರು ತಿನ್ಕೊಂಡು ಬರೋಕ್ಕೆ ಅಂತ ಹೋಗ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ದೇವ್ರ ದರ್ಶನ ಆಗಲಿ ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದವ್ರು ಲೈಕ್ ಮಾಡಿ. ಆದಷ್ಟು ದೂರದಿಂದ ಮಾಡಿರೋದ್ರಿಂದ ಸ್ವಲ್ಪ ಬ್ಲರ್ ಇದೆ. ಥ್ಯಾಂಕ್ ಯು.